ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಿಮಗೆ ವೀಡಿಯೋಸ್ ಮಾಡಬೇಕಂದ್ರೆ ಯೂಟ್ಯೂಬ್ ವೀಡಿಯೋಸು ಅಥವಾ ಬೇರೆ ಯಾವುದೋ ಒಂದು ವೀಡಿಯೋಸ್ ಮಾಡಬೇಕಂದ್ರೆ ಮೇಯ್ನಾಗಿ ಸ್ಟ್ಯಾಂಡ್ ಬೇಕಾಗುತ್ತೆ. ಮೊಬೈಲ್ ಸ್ಟ್ಯಾಂಡು ನನ್ನ ಹತ್ರ 2 ಸ್ಟ್ಯಾಂಡ್ ಇದ್ದಾವೆ. ಆ ಎರಡರಲ್ಲಿ ಯಾವ್ದು ಬೆಸ್ಟು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ತುಂಬ ಬೆಸ್ಟ್ ಯಾವುದು, ಬೆಟರ್ ಯಾವುದು ಅಂತ. ಫಸ್ಟು ನಾನು ಯಾವ್ದು ತಗೊಂಡಿದ್ದೆ ಮತ್ತು ಯಾವುದು ಯೂಸ್ ಆಗ್ತಿದೆ ನನಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಆ್ಯಕ್ಚುಲಿ ನನ್ನ ಹತ್ರ 2 ಸ್ಟ್ಯಾಂಡ್ ಇದೆ. ಇದೊಂದಿದೆ. ಫಸ್ಟು ನಾನು ಇದನ್ನು ತೊಗೊಂಡೆ. ಇವೆರಡು ಮೀಶೋದಲ್ಲೇ ಬುಕ್ ಮಾಡಿದ್ದೆ. ನೋಡಿ, ನಾವೇನಾದ್ರು ತಗೋಬೇಕಂದ್ರೆ ಬೆಸ್ಟ್ ಆಪ್ಷನ್ ಅಂದರೆ ಆನ್ಲೈನು. ಆದರೆ ರಿಟರ್ನ್ ಇರುತ್ತೆ. ನಮಗೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು, ಚೆನ್ನಾಗಿದ್ದರೆ ಇಟ್ಕೊಬೋದು, ಆ ಆಪ್ಷನ್ ಇರುತ್ತೆ. ಶಾಪಲ್ಲಿ ತಂದರೆ ಏನಾಗುತ್ತೆ, ಕೆಲವು ಶಾಪಲ್ಲಿ ರಿಟರ್ನ್ ಇರೋದಿಲ್ಲ ಮತ್ತು ಪ್ರಾಬ್ಲಮ್ ಆಗುತ್ತೆ. ಇವಾಗ ದೂರ ಸಿಟಿಯಿಂದ ತಂದಿರ್ತೀವಂದರೆ ಮತ್ತೆ ರಿಟರ್ನ್ ಹೋಗಿ ತಗೊಂಡು ಬರ್ಬೇಕಂದ್ರೆ ರಿಸ್ಕ್ ಆಗಿಬಿಡುತ್ತೆ. ಆನ್ಲೈನ್ ಆದರೆ ಡೋರ್ ಡೆಲಿವರಿ ಇರುತ್ತಲ್ವ, ಈಸಿ ಆಗುತ್ತೆ ರಿಟರ್ನ್ ಮಾಡೋಕ್ಕೂ ತಗೊಳ್ಳೋದಕ್ಕೂ. ಸೊ ನಾನು ಇದನ್ನು ಫಸ್ಟ್ ಮೀಶೋದಲ್ಲೇ ಬುಕ್ ಮಾಡಿದ್ದು, ಇದನ್ನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಇದು ಫಸ್ಟ್ ತೊಗೊಂಡಿದ್ದು ನಾನು. ಬಟ್ ಇದು ಚೆನ್ನಾಗಿದೆ, ಬೆಟ್ರ್ ಅನಿಸಿತ್ತು. ಬಟ್ ತುಂಬ ಅಂದರೆ ಅದು ಬೆಟ್ರ್ ಅಷ್ಟೇ, ಪರವಾಗಿಲ್ಲ ಅನ್ನೋಷ್ಟು. ಇದನ್ನು ಯಾವ ಆ್ಯಂಗಲಲ್ಲಿ ಬೇಕಾದರೂ ಈ ಥರ ಫೋಲ್ಡ್ ಮಾಡ್ಬೋದು. ನೋಡಿ, ಇದು ಈ ಥರ ಏನಾದರೂ ಬೆಂಚು ಇಲ್ಲ ಏನಾದರೂ ಸ್ಟ್ಯಾಂಡ್ ಇದ್ದರೆ ಈ ಥರ ಫಿಕ್ಸ್ ಮಾಡಬೇಕು ಇದನ್ನು. ಇದು ಮೊಬೈಲ್ ಇಡೋದಕ್ಕೆ. ಇದು ಆ್ಯಕ್ಚುಲಿ ಕಟ್ಟಾಗ್ಬಿಡ್ತು ನಂದು. ಇದು ಅಷ್ಟೊಂದು ಅಂದರೆ ಕನ್ವೀನಿಯೆಂಟ್ ಆಗೋದಿಲ್ಲ, ಅಂದರೆ ನಮಗೆ ಸೂಟಬಲ್ ಅಲ್ಲ ಅನಿಸ್ತು. ಕಟ್ಟಾಯಿತು ಒಂದು. ಇದು ಸ್ಟ್ರೈಟಾಗಿ ನಮ್ಗೆ ಈ ಥರ ಮೇಲ್ಗಡೆ ಇಟ್ಟರೆ, ಈ ಥರ ಸ್ಟ್ಯಾಂಡ್ ಇಲ್ಲಿಟ್ಟು ಇದ್ರ ಮೇಲ್ಗಡೆ ಇಟ್ಟರೆ ಪರವಾಗಿಲ್ಲ, ಸ್ವಲ್ಪ ಜಗ್ಗುತ್ತೆ. ಮೊಬೈಲ್ ತೂಕ ಇರೋದ್ರಿಂದ ಇದು ಜಗ್ಗಿದಾಗ ಸ್ವಲ್ಪ ಕೆಳಗಡೆ ಪುಷ್ ಆಗುತ್ತೆ. ಮತ್ತು ಸ್ಟ್ರೈಟಾಗಿ ಈ ಥರ ಇಟ್ಟಾಗ ವೆಯ್ಟ್ ಜಾಸ್ತಿ ಆದರೆ ಇದು ಕೆಳಗಡೆ ಮೂವ್ ಆಗುತ್ತೆ, ಸ್ಟಿಫಾಗಿ ಇರೋಲ್ಲ. ಅಂದರೆ ಒಂದೇ ಆ್ಯಂಗಲಲ್ಲಿ ಇರೋಕ್ಕೆ ಹೋಗೋದಿಲ್ಲ. ನನಗೇನು ಇದು ಅಷ್ಟೊಂದು ಸೂಟ್ ಅನ್ನಿಸ್ಲಿಲ್ಲ. ಬಟ್ ಪರವಾಗಿಲ್ಲ, ಯೂಸ್ ಮಾಡಿದ್ದೀನಿ, ಪರವಾಗಿಲ್ಲ ಅನ್ನೋಷ್ಟು ಈ ಸ್ಟ್ಯಾಂಡು. ಅಂದರೆ ಸ್ಟಾರ್ಟಿಂಗ್ ಇದ್ದಿದ್ದು, ಇದು ಅಷ್ಟೊಂದು ಇರಲಿಲ್ಲ ಅವಾಗ. ತುಂಬ ಒಂದು 3-4 ವರ್ಷ ಆಯ್ತು ಅಂತ ಸ್ಟ್ಯಾಂಡು. ಆವಾಗ ಇದೇ ಜಾಸ್ತಿ ಇತ್ತು ಅಂತ ನಾನು ಇದನ್ನ ತೊಗೊಂಡೆ. ಬಟ್ ಪರವಾಗಿಲ್ಲ ಅನ್ನಿಸ್ತು. ಬಟ್ ಬರ್ತಾ ಭಾಳ ಟಾರ್ಚರ್ ಕೊಟ್ಬಿಡ್ತು. ಹಿಂಗೆ ಸ್ಟಿಫಾಗಿ ಕೂರ್ತಿರ್ಲಿಲ್ಲ, ಮೊಬೈಲ್ ಇಟ್ಟರೆ ಉದುರು ಬಿಡೋದು, ಆ ಥರ ಆಗಿಬಿಡೋದು. ಇದು ಸ್ಟ್ಯಾಂಡು ಅದು ಇಡೋಕ್ಕೆ ಹೋದಾಗ ಕಟ್ಟಾಗ್ಬಿಡ್ತು ನೋಡಿ. ಬಟ್ ಇದು ಪರವಾಗಿಲ್ಲ ಅನಿಸ್ತು. ಇದಾದಮೇಲೆ ಇದು ಕಟ್ಟಾಯಿತು ಅಂತ ನಾನು ಇದನ್ನು ತೊಗೊಂಡೆ. ಇದಂತೂ ತುಂಬ ಚೆನ್ನಾಗಿದೆ ನೋಡಿ. ನಾವು ಮೊಬೈಲ್ ಇಟ್ಟರೆ ಒಂದೇ ಆ್ಯಂಗಲಲ್ಲೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಸ್ಟ್ರಾಂಗ್ ಆಗಿದೆ ಒಂದು. ಇದು ನಾವು ಇದರಲ್ಲಿ ಮೀಶೋದಲ್ಲೇ ಬುಕ್ ಮಾಡಿದ್ದಿದ್ದು. ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಈ ಥರ ಇಡ್ಬೋದು ನೋಡಿರಿ, ಈ ಥರ ಇಡ್ಬೋದು. ಇದು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಈ ಥರ ನೋಡಿರಿ, ಈ ಥರ ಯೂಸ್ ಮಾಡ್ಬೋದು. ಇದು ಮೊಬೈಲ್ ಇಡೋದಕ್ಕಿದು. ಇಲ್ಲಿ ಇದನ್ನು ಈ ಥರ ಇದು ಈ ಥರ ಪುಷ್ ಮಾಡಿ ಇಡಬೇಕಾಗುತ್ತೆ. ಇಟ್ಟು ಇದನ್ನ ಹಿಂಗೆ ಸ್ಟ್ರೈಟಾಗಾದರೂ ಯೂಸ್ ಮಾಡ್ಬೋದು, ಹಿಂಗೆ ಬೆಂಡ್ ಮಾಡಿ ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಬಗ್ಸಿ ಆದರೂ ಯಾವ ಆ್ಯಂಗಲಲ್ಲಾದರೂ ಯೂಸ್ ಮಾಡ್ಬೋದು. ನೋಡಿರಿ, ನೀಟಾಗಿ ಎಷ್ಟು ಹೈಟ್ ಬೇಕೋ ಅಷ್ಟು, ಈ ಸೆಲ್ಫಿ ಸ್ಟ್ಯಾಂಡ್ ಅಂತಾರಲ್ವ ಆ ಥರನೂ ಯೂಸ್ ಮಾಡ್ಬೋದು ನೋಡಿ. ಅದಕ್ಕೂ ಯೂಸ್ ಆಗುತ್ತೆ. ತುಂಬ ಲೆಂತಿಯಾಗಿದೆ. ಭಾಳ ಬೆಸ್ಟ್ ಅನಿಸುತ್ತೆ. ಈ ಥರ ವೀಡಿಯೋ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ನನಗೆ ಭಾಳ ಯೂಸ್ಫುಲ್ ಆಯಿತು ಮತ್ತು ಬೆಸ್ಟ್ ಅನಿಸ್ಬಿಡ್ತು ನನಗೆ. ವೀಡಿಯೋ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ. ನಾನು ವೀಡಿಯೋಸ್ ಮಾಡ್ಬೇಕಾದ್ರೆ ನಾನು ಇದೇ ಇಟ್ಕೊಳ್ಳೋದು, ಈ ಥರ ಇಟ್ಕೊಂಡು ಇದನ್ನು ಈ ಥರ ಮೂವ್ ಮಾಡ್ತೀನಿ. ನನಗೆ ಕ್ರಾಸಾಗಿ ವೀಡಿಯೋ ಮಾಡ್ಬೇಕಾದ್ರೂ ಈ ಥರ ಸ್ವಲ್ಪ ಕ್ರಾಸಾಗಿ ಇಟ್ಕೊತೀನಿ, ಇಲ್ಲ ಸ್ಟ್ರೈಟಾಗಿ ಇಟ್ಕೊಬೋದು, ಇಲ್ಲ ಈ ಥರ ಬೆಂಡ್ ಮಾಡ್ಬೋದು. ನೋಡಿರಿ, ಎಷ್ಟು ಆ್ಯಂಗಲಲ್ಲಿದೆ, ತುಂಬ ಯೂಸ್ ಆಗುತ್ತೆ. ಬಟ್ ಇದೇನಂತಾರಪ್ಪ, ರೇಟ್ ವೈಸ್ ಅಂತೂ ಭಾಳ ಬೆಟ್ರು. ಇದಕ್ಕಿಂತ ಇದು ಕಡಿಮೆ, ಬಟ್ ಇದಕ್ಕಿಂತ ಇದು ಚೆನ್ನಾಗಿದೆ. ಇವೆರಡರಲ್ಲೇ ನಾನು ಹೇಳೋದಾದರೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಯೂಸ್ಫುಲ್ ಅನಿಸುತ್ತೆ ಇದು. ನನಗೆ ಭಾಳ ಚೆನ್ನಾಗಿ ಇಷ್ಟ ಆಯಿತು. ಫಸ್ಟ್ ತರಿಸಿದ್ದೆ ಚಿಕ್ಕದಿತ್ತು ಆ್ಯಕ್ಚುಲಿ.
ನನಗಿದರಲ್ಲಿ ಸೈಜ್ ಅಷ್ಟೊಂದು ಗೊತ್ತಾಗಲಿಲ್ಲ, ಫಸ್ಟು ಚಿಕ್ಕದು ತರಿಸಿದ್ದೆ, ಬಟ್ ಅದು ವೆಯ್ಟ್ ತಡೀತಿರ್ಲಿಲ್ಲ. ಬಟ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗ್ತಾಯಿದೆ ನೋಡಿ. ಭಾಳ ಬೆಸ್ಟ್ ಆಪ್ಷನ್ ಅಂದರೆ ಇದು. ನಿಮ್ಗೆ ಯಾರಿಗಾದ್ರೂ ಸ್ಟ್ಯಾಂಡ್ ಬೇಕಂದರೆ ಈ ಥರದ್ದು ತೊಗೊಳ್ಳಿ, ಈ ಥರದ್ದು ಬೇಡ. ಇದೆಲ್ಲ ಆ್ಯಂಗಲಲ್ಲೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡ್ಬೋದು. ಅದೇ ಎಂಬ್ರಾಯ್ಡಿಂಗ್ ವರ್ಕ್ ಅಷ್ಟೇ ಅಲ್ಲದೆ ನಾವು ಏನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ, ವೀಡಿಯೋಸ್ ಮಾಡ್ತೀವಿ ಅಂದರೆ ಈ ಸ್ಟ್ಯಾಂಡ್ ಭಾಳ ಚೆನ್ನಾಗಿರುತ್ತೆ ನೋಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.